ನಮಸ್ಕಾರ. ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ ಮೇಡಮ್. ಹಿಂದಿನ ವಿಡಿಯೋಸ್ಗಳಲ್ಲಿ ನಾವು ಅವರ್ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಹಾಗೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ಅಲ್ವಾ, ಈ ಕಂಪ್ಲೀಟ್ 2 ಚಾಪ್ಟರ್ನ ಮುಗಿಸ್ಕೊಟ್ಟಿದ್ದೀನಿ. ಸೊ ಹಾಗೆ ಈಗ ನಾವು ಪಾರ್ಟ್ 1 ಸೈನ್ಸ್ ಟೆಕ್ಸ್ಟ್ ಬುಕ್ಕಿನ ಪಾರ್ಟ್ 1 ಟೆಕ್ಸ್ಟ್ ಬುಕ್ನಲ್ಲಿ ಬರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆದ ಚಾಪ್ಟರ್, ಅದು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದ್ದು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಈ ಪಾಠವನ್ನು ನಾವಿವತ್ತು ತಿಳ್ಕೊಳ್ಳೋಣ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂದರೆ ಲೋಹ ಮತ್ತು ಅಲೋಹಗಳು. ಆಲ್ರೆಡಿ ಲೋಹ ಮತ್ತು ಅಲೋಹ ಈ ಪಾಠವನ್ನು ನಾವು ಹಿಂದಿನ ತರಗತಿಗಳಲ್ಲಿ ಅಂದರೆ 8, 9ನೇ ತರಗತಿಗಳಲ್ಲಿ ಬ್ರೀಫ್ ಆಗಿ ಕೆಲವೊಂದು ಪ್ರಾಪರ್ಟೀಸ್ಗಳನ್ನು ನಾವು ಓದಿದ್ವಿ. ಸೊ ಇಲ್ಲಿ ಅದನ್ನು ಸ್ವಲ್ಪ ಡಿಸ್ಕ್ರಿಪ್ಷನ್ ಆಗಿ ಓದೋಣ. ಅಂದರೆ ಮೆಟಲ್ಸ್ ಏನು, ಮೆಟಲ್ಸ್ ಯಾವ್ಯಾವ ರೀತಿ ರಿಯಾಕ್ಷನ್ಸ್ ಆಗುತ್ತೆ, ಸೊ ನಾನ್ ಮೆಟಲ್ಸ್ ರಿಯಾಕ್ಷನ್ ಹೇಗೆ, ಆ್ಯಂಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ರಿಯಾಕ್ಷನ್ಸ್ ಹೇಗೆ, ಯಾವ ರೀತಿ ಮೆಟಲನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಸೊ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ನಾವು ಯಾವ್ಯಾವ ಮೆಥಡಾಲಜಿಗಳನ್ನು ಬಳಸ್ಕೊತೀವಿ, ಸೊ ಹಾಗೆ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನು ಈ ಚಾಪ್ಟರ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಮೊದಲನೇದಾಗಿ ಯಾವುದೇ ಒಂದು ವಸ್ತುಗಳನ್ನು ನಾವು ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಅಥವಾ ಡಿಫ್ರೆನ್ಸಿಯೇಷನ್ ಮಾಡಬೇಕು ಅಂತಂದರೆ ಯಾಕೆ ಮಾಡ್ತೀವಿ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ. ಸೊ ಈ ಡಿಫ್ರೆನ್ಸಿಯೇಷನ್ ಅಥವಾ ಕ್ಲಾಸಿಫಿಕೇಷನ್ ಅನ್ನುವಂಥದ್ದು ಒಂದು ವಸ್ತುವನ್ನು ನಾವು ಸರಿಯಾದ ರೀತಿಯಲ್ಲಿ ಇನ್ ಡೆಪ್ತ್ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸೊ ಡಿಫ್ರೆನ್ಸಿಯೇಷನ್ ಅಥವಾ ಕ್ಲಾಸಿಫಿಕೇಷನ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಈಗ ನೀವು ಮನೆಗಳಲ್ಲೇ ನೋಡಿ, ಯಾವುದೇ ಒಂದು ಬುಕ್ಸನ್ನು ಜೋಡಿಸಿರುವಂತಹ ರ್ಯಾಕ್ ಆಗಿರ್ಬೋದು, ಅಥವಾ ಕಿಚನಲ್ಲಿ ನಾವು ಐಟಮ್ಸ್ಗಳನ್ನು ಇಟ್ಟಿರುವಂತಹ ಜಾಗಗಳಾಗಿರ್ಬೋದು, ಯಾವ ರೀತಿಯಲ್ಲಿ ನಾವು ಅದನ್ನು ಬೈಫರ್ಕೇಷನ್ ಮಾಡಿಟ್ಟಿರ್ತೀವಲ್ಲ, ಒಂದು ನಮಗೆ ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡೋದಕ್ಕೆ ಅಥವಾ ಅವುಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಸಿಯಾಗಿ ಯೂಸೇಜ್ಗೂ ಕೂಡ ಏನಾಗುತ್ತೆ, ನಮಗದು ಹೆಲ್ಪ್ ಆಗುತ್ತೆ. ಹಾಗೆ ಇಲ್ಲಿ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸನ್ನು ಸಪ್ರೇಷನ್ ಮಾಡಬೇಕಾದ್ರೆ ನಾವು ಕೆಲವೊಂದು ಪ್ರಾಪರ್ಟೀಸ್ಗಳ ಆಧಾರದ ಮೇಲೆ ಅವುಗಳನ್ನು ಕ್ಲಾಸಿಫಿಕೇಷನ್ ಮಾಡ್ತೀವಿ. ಸೊ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ 2 ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಪ್ರಾಪರ್ಟೀಸ್ ಯಾವುದು ಅಂದರೆ, ಸೊ ಮೊದಲನೇದಾಗಿ ಫಿಸಿಕಲ್ ಪ್ರಾಪರ್ಟಿ, ಹಾಗೆ ಎರಡನೇದಾಗಿ ಕೆಮಿಕಲ್ ಪ್ರಾಪರ್ಟಿ. ಸೊ ನಾವಿವಾಗ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿನ ಸೆಲೆಕ್ಟ್ ಮಾಡೋಣ. ಓಕೆ, ಸೊ ಫಿಸಿಕಲ್ ಪ್ರಾಪರ್ಟಿ ಅಂದರೆ ಭೌತಿಕ ಗುಣಲಕ್ಷಣಗಳು. ಸೊ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ನ ನಾವೀಗ ಸಪ್ರೇಷನ್ ಮಾಡಬೇಕು. ಸೊ ನಮ್ಮ ಮುಂದೆ ಒಂದಿಷ್ಟು ವಸ್ತುಗಳನ್ನು, ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬಳಸ್ತಕ್ಕಂತಹ ಕೆಲವೊಂದಿಷ್ಟು ವಸ್ತುಗಳನ್ನು ನಾವು ತಗೊಂಡು ಇವುಗಳನ್ನು ಮೆಟಲ್ಸ್ ಅಥವಾ ಇವುಗಳನ್ನು ನಾನ್ ಮೆಟಲ್ಸ್ ಅಂತ ಹೇಳಿ ನಾವು ಸಪ್ರೇಷನ್ ಮಾಡಬೇಕು ಅಂತಂದರೆ, ಸೊ ನಾವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ರಾಪರ್ಟಿ ಯಾವುದು, ಫಿಸಿಕಲ್ ಪ್ರಾಪರ್ಟಿ. ಓಕೆ, ಸೊ ಈಗ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ಗಳನ್ನು ಅಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಮೆಟಲ್ಸ್ ಅಂತ ಹೇಳಬೇಕಂದ್ರೆ ಅದರ ಭೌತಿಕ ಗುಣಲಕ್ಷಣ ಅಂದರೆ ಫಿಸಿಕಲ್ ಪ್ರಾಪರ್ಟಿ ಯಾವ್ದ್ಯಾವ್ದು ಇರುತ್ತೆ ಅನ್ನೋದನ್ನ ನೋಡೋಣ. ಓಕೆ, ನಾನು ಫಸ್ಟ್ ಲಿಸ್ಟ್ ಔಟ್ ಮಾಡ್ತೀನಿ, ನೆಕ್ಸ್ಟ್ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಹಾರ್ಡ್, ಲಸ್ಟ್ರಸ್, malleable, ductile, heat, electricity, sonorous. ಓಕೆ, ಇದು ನಿಮಗೆ 2 ಮಾರ್ಕ್ಸ್ಗೆ ಕೇಳಿದಾಗ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಥವಾ ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂದಾಗ ಸೊ ಇದಿಷ್ಟು ಪಾಯಿಂಟ್ಸ್ ನಿಮ್ಮ ತಲೆಗೆ ಬರಬೇಕು. ಸೊ ಇಷ್ಟು ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಬಟ್ ಈಗ ಸ್ವಲ್ಪ ಡೆಪ್ತ್ ಹೋಗೋಣ. ಸೊ ವಾಟ್ ಎಕ್ಸಾಕ್ಟ್ಲಿ ದ ಮೀನಿಂಗ್ ಆಫ್ ಆಲ್ ದೋಸ್ ಟರ್ಮಿನಾಲಜಿ. ದ ಫಸ್ಟ್ ಈಸ್ ಹಾರ್ಡ್ ಅಲ್ವಾ, ಅಂದರೆ ಆಲ್ಮೋಸ್ಟ್ ಮೆಟಲ್ಸ್ಗಳು ಹೇಗಿರುತ್ತೆ ಅಂದರೆ ಸಾಲಿಡ್ ನೇಚರಲ್ಲಿ ಇರುತ್ತೆ. ಓಕೆ, ಸೊ ಹಾಗಾಗಿ ಮೆಟಲ್ಸ್ಗಳನ್ನು ಏನಂತ ಕರಿತೀವಿ ನಾವು, ದೇ ಆರ್ ಹಾರ್ಡರ್ ಇನ್ ನೇಚರ್. ಓಕೆ, ನೆಕ್ಸ್ಟ್ ಒನ್ ಇಸ್ ಅ ಲಸ್ಟ್ರಸ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಅ ಲಸ್ಟ್ರಸ್? ಸೊ ಲಸ್ಟ್ರಸ್ ಮೀನ್ಸ್ ಶೈನಿಂಗ್. ನೀವು ಮೆಟಲ್ಸ್ಗಳನ್ನು ನೋಡಿ, ತಾಮ್ರ, ಬೆಳ್ಳಿ ಅಥವಾ ಚಿನ್ನ ಅಥವಾ ಅಲ್ಯೂಮಿನಿಯಂ ಇವುಗಳನ್ನ ನೋಡಿ, ಅವುಗಳ ಮೇಲೆ ಯಾವುದೋ ಒಂದು ಆಕ್ಸಿಡ್ ಲೇಯರ್ ಅಂದರೆ ವಾತಾವರಣದಲ್ಲಿರ್ತಕ್ಕಂತಹ ಆ ಗಾಳಿ ಇರ್ಬೋದು, ಮಳೆ, ನೀರು ಅವುಗಳಿಗೆ ತಾಗಿ ತನ್ನ ಹೊಳಪನ್ನು ಕಳ್ಕೊಂಡಿರುತ್ತೆ. ಬಟ್ ಅದೇ ನೀವು ವಾಶ್ ಮಾಡ್ತೀರಾ, ನೀವು ತಾಮ್ರದ ದೇವ್ರದ ಐಟಮ್ ಇರುತ್ತಲ್ವ, ಲೈಕ್ ತಾಮ್ರದ
ದೀಪ ಇರ್ಬೋದು, ಅಥವಾ ಗಂಟೆ ಇರ್ಬೋದು, ಅಥವಾ ಆರತಿ ಮಾಡುವಂಥ ತಟ್ಟೆ ಇರ್ಬೋದು, ಅವುಗಳನ್ನೆಲ್ಲ ನಾವು ಹಬ್ಬದ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂದರೆ ನೀಟಾಗಿ ವಾಶ್ ಮಾಡ್ತೀವಿ ಅಲ್ವಾ, ಸ್ವಲ್ಪ ಹುಳಿ ಎಲ್ಲ ಹಾಕಿ. ಆಗೇನಾಗುತ್ತೆ, ಎಷ್ಟು ಚೆನ್ನಾಗಿ ಹೊಳೆಯುತ್ತೆ. ಹಾಗೆ ನಮ್ಮ ಹತ್ರ ಇರುವಂಥ ಸಿಲ್ವರ್ ಆರ್ಟಿಕಲ್ಸ್ ಇರ್ಬೋದು, ಅಥವಾ ಜುವೆಲ್ಸ್ ಏನಿದೆ ಅಲ್ಲ, ಗೋಲ್ಡ್ ಜುವೆಲ್ಸ್, ಅವುಗಳನ್ನ ನಾವು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ನೀವು ಕೇಳಿದ್ರೆ ಅಂಟ್ವಾಳ ಕಾಯಿ ಹಾಕಿ ತೊಳೆಯುವಂಥದ್ದು, ಅಥವಾ ನಾವು ಅಂಗಡಿಗೆ ಹೋಗ್ಬಿಟ್ಟು ಪಾಲಿಷ್ ಮಾಡಿಕೊಡಿ ಅಂತ ಹೇಳ್ತೀವಿ. ಸೊ ಅದಾದಮೇಲೆ, ಪಾಲಿಷ್ ಆದಮೇಲೆ, ಅಥವಾ ನೀವು ಅಂಟ್ವಾಳ ಕಾಯಿ ಹಾಕಿ ಅಥವಾ ಬೇರೆ ಯಾವುದೋ ಲಿಕ್ವಿಡ್ಸ್ನ ಹಾಕಿ ನೀವು ವಾಶ್ ಮಾಡ್ತೀರಲ್ವಾ, ಆಮೇಲೆ ಒಂದ್ಸಲ ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಹೊಳಿತಾ ಇರುತ್ತೆ ಅಲ್ವಾ. ಸೊ ಅಂದರೆ ಮೆಟಲ್ಸ್ ಹ್ಯಾವ್ ದ್ಯಾಟ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದನ್ನು ನಾವೇನಂತೀವಿ, ಲಸ್ಟ್ರಸ್ ಅಂತ ಹೇಳಿ ಕರಿತೀವಿ. ಓಕೆ, ದೆನ್ these two are the very important terminology, and you will get a 1 mark direct question like what is malleable ಅಥವಾ ductile ಅಂತ, ಅಥವಾ differences between malleable and ductile. So malleable, ductile ಅನ್ನೋದು it is a special physical properties of metals. ಸೊ ಏನು ಹಾಗಾದರೆ ಮೆಟಲ್ಸ್, ಮ್ಯಾಲಿಯಬಲ್ ಅಂತಂದರೆ ಮೆಟಲ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್. ಓಕೆ, ನಾವು ಈ ಮೆಟಲ್ಸ್ಗಳನ್ನು ಏನು ಮಾಡ್ಬೋದು ಅಂದರೆ ಹ್ಯಾಮರ್ ಸಹಾಯದಿಂದ ಚೆನ್ನಾಗಿ ಅದಕ್ಕೆ ಹೊಡೆದು ಹಾಳೆಗಳ ರೀತಿಯಲ್ಲಿ ಮಾಡ್ಬೋದು. ಯಾವುದೇ ರೀತಿಯಾದಂತಹ ಬ್ರಿಟಲ್ ಅಂದರೆ ತುಂಡಾಗೋದು, ಮುರಿದಾಗೋದು, ಕಟ್ಟಾಗೋದು ಆ ಥರ ಏನೂ ಆಗದೆ ನೀವು ಎಷ್ಟು ತೆಳು ಹಾಳೆ ಬೇಕಾದರೂ ಮಾಡ್ಬೋದು. ಆ ಒಂದು ಸ್ಪೆಷಲ್ ಗುಣಕ್ಕೆ, ಸ್ಪೆಷಲ್ ಕ್ಯಾರೆಕ್ಟರ್ಗೆ ಏನಂತ ಕರಿತೀವಿ ನಾವು, ಮ್ಯಾಲಿಯಬಲ್. ಸೊ ಮ್ಯಾಲಿಯಬಲ್ ಮೀನ್ಸ್ ಮೆಟಲ್ಸ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್. ಓಕೆ, ಹಾಗೆ ವಾಟ್ ಈಸ್ ಡಕ್ಟೈಲ್? Metals can be beaten or drawn into thin wires. Okay, so ductile ಅಂದ್ರೇನು, wires ಅಂದರೆ ಮೆಟಲ್ಸ್ಗಳನ್ನು ನೀವು ತೆಳುವಾದ ತಂತಿಯ ರೀತಿಯಲ್ಲಿ ಮಾಡ್ಬೋದು. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ, 1 ಗ್ರಾಮ್ ಗೋಲ್ಡನ್ನ ಸುಮಾರು 2 ಕಿಲೋಮೀಟರ್ ಉದ್ದದ ತಂತಿಯ ರೀತಿಯಲ್ಲಿ ನಾವೇನು ಮಾಡ್ಬೋದಂತೆ ಅದನ್ನು ಎಳಿಬೋದು ಅಂತೇಳಿ. ಅಂದರೆ ಅಷ್ಟೊಂದು ಅದಕ್ಕೇನಿದೆ, ಎಲ್ಲೂ ಕೂಡ ಕಟ್ ಆಗಲ್ಲ ಆಯಿತಾ, ಅಷ್ಟೊಂದು ಸ್ಟ್ಯಾಮಿನಾ ಇದೆ, ಅಷ್ಟೊಂದು ಸ್ಟೆಬಿಲಿಟಿ ಇದೆ. ಅಷ್ಟು ತೆಳುವಾದ ತಂತಿಯ ರೂಪಕ್ಕೆ ನೀವು ಮೆಟಲ್ಸನ್ನು ತಗೊಂಡು ಬರ್ಬೋದು. ಸೊ ಮೆಟಲನ್ನು ಹಾಳೆಯಾಗಿ ಮಾಡ್ಬೋದು, ಹಾಗೆಯೇ ತಂತಿಯ ರೂಪಕ್ಕೆ ತರಬಹುದು. ಈ ಒಂದು ವಿಶೇಷ ಗುಣವನ್ನು ಏನಂತ ಕರಿತೀವಿ ನಾವು, ಮ್ಯಾಲಿಯಬಲ್ ಆ್ಯಂಡ್ ಡಕ್ಟೈಲ್. I'll repeat once again, metals can be beaten into thin sheets and this property is called as a malleable. Metals can be drawn into thin wires and that property is called as a ductile. You can give an example as a copper or a silver or a gold, etc. Okay, so next is heat and electricity. ಸೊ ನಿಮ್ಗೆ ಗೊತ್ತಿದೆ ಅಲ್ವಾ, ಸೊ ಹೀಟ್ ಮೆಟಲ್ಸ್ಗಳು ತನ್ನ ಮೂಲಕ ಏನು ಮಾಡುತ್ತೆ, ಹೀಟನ್ನು ಅಂದರೆ ಶಾಖವನ್ನು ಮತ್ತು ವಿದ್ಯುತ್ತನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಪ್ರಸಾರ ಮಾಡಿಕೊಳ್ಳುತ್ತೆ, ಅಂದರೆ ಹರಿಸ್ಕೊಳ್ಳುತ್ತೆ. ಈಗ ನನ್ನ ಹತ್ರ ಒಂದು ತಂತಿ ಇದೆ ಅಂತ ಅನ್ಕೊಳ್ಳೋಣ. ಸೊ ನಾವು ಆ ತಂತಿಯನ್ನು ಒಂದು ತುದಿಯಲ್ಲಿ ಕಾಯಿಸ್ತಾ ಇದ್ದಾಗ ಸೊ ಇನ್ನೊಂದು ತುದಿಗೆ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ, ಬಿಸಿ ತಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಬಿಸಿ ತಾಗಬಾರ್ದು ಅಂತ ಸಾಮಾನ್ಯವಾಗಿ ನಾವು ಹ್ಯಾಂಡಲ್ಸ್ ಇರೋ ಪಾತ್ರೆಯನ್ನು, ಹ್ಯಾಂಡಲ್ಸ್ ಇರೋ ಲೋಟವನ್ನೆಲ್ಲ ತಗೊತೀವಿ. ಯಾಕೆ ಅಂತಂದರೆ ಆ ಒಂದು ಮೆಟಲ್ಸ್ ಮೂಲಕ ಶಾಖ ಮತ್ತು ಎಲೆಕ್ಟ್ರಿಸಿಟಿ ಎರಡು ಏನಾಗುತ್ತೆ, ಪಾಸ್ ಆಗುತ್ತೆ. ಈಗ ನೋಡಿರ್ಬೋದು, ಎಲೆಕ್ಟ್ರಿಸಿಟಿ ಪಾಸ್ ಆಗಲಿಕ್ಕೆ ನಾವು ತಾಮ್ರದ ತಂತಿ, ಕಾಪರ್ ವೈರನ್ನು ಬಳಸ್ಕೊತೀವಿ. ಅದ್ರ ಹೊರಗಡೆ ಯಾವ್ದು ಮಾಡಿರ್ತಾರೆ, ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ. ಯಾಕಂದರೆ ಅದು ನಾವು ಮುಟ್ಟಿದಾಗ ಎಲ್ಲೂ ಕೂಡ ನಮಗೆ ಕರೆಂಟ್ ಶಾಕ್ ಆಗಬಾರ್ದು ಅಂತ. ಬಟ್ ಎಲೆಕ್ಟ್ರಿಸಿಟಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜನ್ರೇಷನ್ ಮಾಡುವಂಥದ್ದು ಯಾವುದು, ಮೆಟಲ್ಸ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಮೆಟಲ್ಸ್ ಹ್ಯಾವ್ ದ ಪ್ರಾಪರ್ಟೀಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಅಥವಾ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಓಕೆ, and the last one is sonorous. ಓಕೆ, ಸೋನೋರಸ್ ಅಂದ್ರೇನು? ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಚಾಕ್ ಪೀಸ್ ಇದೆ. ನಾನು ಈ ಚಾಕ್ ಪೀಸನ್ನು ಬೀಳಿಸಿದ್ರೆ ಯಾವುದೇ ರೀತಿಯಾದಂಥ ಸೌಂಡ್ ಬರಲ್ಲ. ಅದೇ ಸಪೋಸ್ ನನ್ನ ಕೈಯಲ್ಲಿ ಒಂದು ತಟ್ಟೆ ಅಥವಾ ಒಂದು ಏನೋ ಲೋಟ ಇತ್ತು, ಅದನ್ನು ಬೀಳಿಸಿದೆ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ, ಯು ವಿಲ್ ಹಿಯರ್ ದ ಸೌಂಡ್ ಅಲ್ವಾ. ಅದೇ ಥರ ಸ್ಕೂಲ್ಸಲ್ಲಿ ಒಂದು ಪಿರಿಯಡ್ ಆಯಿತು ಅಥವಾ ಕ್ಲಾಸ್ ಸ್ಟಾರ್ಟ್ ಆಯಿತು ಅಥವಾ ಲೀಜರ್ಗೆ ಹೋಗಬೇಕು, ಗೇಮ್ಸ್ ಪಿರಿಯಡ್, ಹೇಗೆ ಗೊತ್ತಾಗುತ್ತೆ ನಮಗೆ? ವಿತ್ ದ ಹೆಲ್ಪ್ ಆಫ್ ಅ ಬೆಲ್ ಅಲ್ವಾ. ಸೊ ಬೆಲ್ ಯಾವುದನ್ನ ಮಾಡಿರ್ತಾರೆ? ಇಟ್ ಈಸ್ ಆಲ್ಸೋ ಎ ಮೇಡ್ ಅಪ್ ಆಫ್ ಎ ಮೆಟಲ್ಸ್ ಅಲ್ವಾ. ಇಟ್ ಇಸ್ ಅ ಕಾಂಬಿನೇಷನ್ ಆಫ್ 2 or more ಮೆಟಲ್ಸ್. ನೋಡೋಣ ಅದೇನು ಕಾಂಬಿನೇಷನ್ ಆಫ್ 2 or more ಮೆಟಲ್ಸ್ ಏನು ಅಂತ ಮತ್ತೆ ನೋಡೋಣ. ಸೊ ಅಲ್ಲಿಗೇನಾಯಿತು, metals have the properties of sonorous, that means giving the sound. So these are the very important physical properties of metals. Okay, ಒಂದ್ಸಲ recall ಮಾಡೋಣ. So physical properties of metals ಏನೇನು ಅಂತ, that is hard,
ಅಥವಾ ಮೆಟಲ್ಸ್ ಆರ್ ಆಲ್ಮೋಸ್ಟ್ ಆಲ್ ಮೆಟಲ್ಸ್ ಆರ್ ಸಾಲಿಡ್ ಇನ್ ನೇಚರ್. ಲಸ್ಟ್ರಸ್ ಅಂದರೆ ಹೊಳೆಯುವಂಥದ್ದು, ಶೈನಿಂಗ್, and malleable and ductile and good conductor of heat and electricity, and the last one is a sonorous. Sonorous means sound. So these are the important physical properties of metals. Okay, well, so ಈಗ ಇದಕ್ಕೆ ಕಾಂಟ್ರಾಡಿಕ್ಟರಿ ಆಗಿ ನಾನ್ ಮೆಟಲ್ಸ್ ನೋಡೋಣ. ಸೊ ಏನಿರುತ್ತೆ ನಾನ್ ಮೆಟಲ್ಸ್ ಪ್ರಾಪರ್ಟಿ ಅಂತ ಹೇಳಿ. ಓಕೆ, so few important physical properties of non-metal. Okay, so non-metals ಇಲ್ಲಿ ನೋಡಬೇಕಾದ್ರೆ, so here almost all non-metals ಏನಾಗಿರುತ್ತೆ ಅಂತಂದ್ರೆ solids or a liquid. So non-metals ಏನಾಗಿರ್ತವೆ, solids or liquid. Here we'll have one exception, so that is bromine. So bromine, it is a non-metal which is liquid in nature. So non-metal in a first property, non-metals ಏನಾಗಿರುತ್ತೆ, solids ಅಥವಾ sorry, not in a liquid, so solids ಅಥವಾ gaseous condition ಇರುತ್ತೆ. ಅದರಲ್ಲಿ ಒಂದು ಎಕ್ಸೆಪ್ಷನ್ ಯಾವುದು, ಬ್ರೋಮಿನ್. ಸೊ ಬ್ರೋಮಿನ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಲಿಕ್ವಿಡ್ ಇನ್ ನೇಚರ್. ಓಕೆ, ಸೊ ಹಾಗೆ ನಾವು ಬೇರೆ ಪ್ರಾಪರ್ಟೀಸ್ ತಗೊಂಡ್ರೆ ನಾನ್ ಮೆಟಲ್ಸ್ ಅಲ್ಲಿ ದೇ ಆರ್ ನಾಟ್ ಅ ಮ್ಯಾಲಿಯಬಲ್ ಅಂಡ್ ದೇ ಆರ್ ನಾಟ್ ಡಕ್ಟೈಲ್, ಅಂಡ್ ನಾನ್ ಮೆಟಲ್ಸ್ ದೇ ಆರ್ ನಾಟ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆರ್ ದೇ ಆರ್ ನಾಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಅಥವಾ ನಾನ್ ಮೆಟಲ್ಸ್ ದೇ ಡು ನಾಟ್ ಗಿವ್ ಅ ಸೋನೋರಸ್, ಅಂದರೆ ದೇ ಡು ನಾಟ್ ಪ್ರೊಡ್ಯೂಸ್ ಅಸ್ ದ ಸೌಂಡ್ಸ್. ನಾವು ಏನು ಮೆಟಲ್ಸ್ ಅಲ್ಲಿ ಪ್ರಾಪರ್ಟಿಗಳನ್ನು ಲಿಸ್ಟ್ ಔಟ್ ಮಾಡಿದ್ವಲ್ಲ, ಸ್ಟಾರ್ಟಿಂಗ್ ಫ್ರಮ್ ಲೈಕ್ ಹಾರ್ಡ್, ಸೊ ನೆಕ್ಸ್ಟ್ ಲಸ್ಟ್ರಸ್, ಮ್ಯಾಲಿಯಬಲ್, ಡಕ್ಟೈಲ್, ಹೀಟ್, ಎಲೆಕ್ಟ್ರಿಸಿಟಿ ಹಾಗೂ ಸೋನೋರಸ್, ಇವುಗಳ ವಿರುದ್ಧವಾದಂತಹ ಪ್ರಾಪರ್ಟಿಯನ್ನು ಎಲ್ಲಿ ನೋಡ್ತೀವಿ ನಾವು, ನಾನ್ ಮೆಟಲ್ಸ್ಗಳಲ್ಲಿ ನೋಡ್ತೀವಿ. ಅಂದರೆ ನಾನ್ ಮೆಟಲ್ಸ್ ಆರ್ not good conductor of heat and electricity, and the non-metals are not having the properties of malleable and ductile, and non-metals ಇದರಲ್ಲಿ sonorous ಮತ್ತು lustrous ಗುಣಗಳು ಕೂಡ ಇರೋದಿಲ್ಲ. ಆದರೆ ಸೊ ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಸ್ಗಳನ್ನು ನಾವು ಓದ್ತೀವಿ, ಆ್ಯಂಡ್ ದೀಸ್ ಎಕ್ಸೆಪ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಎಕ್ಸೆಪ್ಷನ್ಸ್. ಓಕೆ, ಯು ವಿಲ್ ಗೆಟ್ ಅ ಲೈಕ್ ಮಾರ್ಕ್ಸ್ ಔಟ್ ಆಫ್ ದೀಸ್ ಎಕ್ಸೆಪ್ಷನ್ಸ್. ಓಕೆ, ಅಂದರೆ ಏನು ಎಕ್ಸೆಪ್ಷನ್ ಓದ್ತೀವಲ್ಲ, ಈ ಎಕ್ಸೆಪ್ಷನಲ್ಲಿ ನಮಗೆ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕಂದರೆ ಈಗ ನಾವು ಮೆಟಲ್ಸ್ ಅಂದ ಕೂಡಲೇ ಒಂದು 7 ಪ್ರಾಪರ್ಟೀಸ್ನ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಲ್ವಾ, ಲೈಕ್ ಹಾರ್ಡ್ ಆರ್ ಎ ಸಾಲಿಡ್, ದೆನ್ ಲಸ್ಟ್ರಸ್, sonorous, then heat, electricity, malleable and ductile ಅಂತ ಕೆಲವೊಂದು ಪ್ರಾಪರ್ಟೀಸ್ನ ನಾವೇನು ಮಾಡಿದ್ದೀವಿ, ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೈಂಡಲ್ಲಿ. ಬಟ್ ಸ್ಟಿಲ್ ಸಮ್ ಆಫ್ ದ ಮೆಟಲ್ಸ್, ಈವನ್ ದೋ ದೇ ಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಅ ಮೆಟಲ್ಸ್ ಅಲ್ಲಿ ಬಂದರೂ ಕೂಡ ದೇ ಶೋಸ್ ದ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಸೊ ವೈಸಾ ವರ್ಸಾ, ಅದೇ ರೀತಿ ಸಮ್ ಸಬ್ಸ್ಟೆನ್ಸಸ್ ಬಿಲಾಂಗ್ಸ್ ಟು ದ ಕ್ಯಾಟಗರಿ ಆಫ್ ಎ ನಾನ್ ಮೆಟಲ್ ಬಟ್ ದೇ ಶೋಸ್ ದ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್. ಓಕೆ, ಅರ್ಥ ಆಯ್ತಲ್ಲ? ಅಂದರೆ ಮೆಟಲ್ಸ್ ಆಗಿದ್ರೂ ಕೂಡ ಕೆಲವೊಂದು ನಾನ್ ಮೆಟಲ್ಸಿನ ಗುಣಲಕ್ಷಣವನ್ನು ತೋರಿಸುತ್ತೆ, ಕೆಲವೊಂದು ನಾನ್ ಮೆಟಲ್ಸ್ಗಳು ಮೆಟಲ್ಸಿನ ಗುಣಲಕ್ಷಣವನ್ನು ತೋರಿಸುತ್ತೆ. ಸೊ ಹಾಗಾದರೆ ನೋಡೋಣ ಯಾವ ಯಾವ ಎಕ್ಸೆಪ್ಷನ್ಸ್ಗಳನ್ನು ನಾವು ನೋಡ್ತೀವಿ. ಓಕೆ, ಸೊ ಹಿಯರ್ ವಿಲ್ ಲಿಸ್ಟ್ ಔಟ್ ಸಮ್ ಆಫ್ ದ exceptions. Okay, so the first exceptions, ನಾನು ಫಸ್ಟ್ ಹೇಳಿದಾಗ ಯಾವ್ದು ಬಂತು, ಸೊ ಬ್ರೋಮಿನ್. ಆ್ಯಕ್ಚುಲಿ ಇಲ್ಲಿ ಬ್ರೋಮಿನ್ ನಾನ್ ಮೆಟಲ್, ಅಲ್ಲಿ ನಾನ್ ಮೆಟಲ್ ಅಲ್ಲಿ ಏನಾಗಿರುತ್ತೆ, ಸಾಲಿಡ್ ಮತ್ತೆ ಗೇಷಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಬಟ್ ಇಲ್ಲಿ ಬ್ರೋಮಿನ್ ಯಾವ ಸ್ಟೇಟ್ ಅಲ್ಲಿ ಇದೆ, ಇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ. ಓಕೆ, ಇಟ್ಸ್ ಒನ್ ಎಕ್ಸೆಪ್ಷನ್. ಸೊ ಅದೇ ರೀತಿ ನಾವು ಮೆಟಲ್ಸ್ ಅಲ್ಲಿ, ಓಕೆ, ಸೊ ಮೆಟಲ್ಸ್ ಅಲ್ಲಿ ನಾವು ಮೆಟಲ್ಸ್ನ ಏನಂತ ಕರಿತೀವಿ, ಸಾಲಿಡ್ಸ್ ಅಂತ ಹೇಳಿ ಕರಿತೀವಲ್ವಾ. ಆದರೆ ಮೆಟಲ್ಸ್ ಅಲ್ಲಿ ಬರ್ತಕ್ಕಂತಹ ಮರ್ಕ್ಯೂರಿ, ಸೊ ಇದು ಯಾವ ಸ್ಟೇಟ್ ಅಲ್ಲಿ ಇದೆ, ಇದು ಲಿಕ್ವಿಡ್ ಸ್ಟೇಟ್ ಅಲ್ಲಿ ಇದೆ. ಸೊ ದ ಮೇನ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಏನು, ದೇ ಆರ್ ಹಾರ್ಡ್ ಬಿಕಾಸ್ ದೇ ಆರ್ ಸಾಲಿಡ್ ಇನ್ ನೇಚರ್. ಬಟ್ ದ ಮರ್ಕ್ಯೂರಿ ವಿಚ್ ಕಮ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಎ ಮೆಟಲ್ ವಿಚ್ ಈಸ್ ಇನ್ ಅ ಲಿಕ್ವಿಡ್ ಸ್ಟೇಟ್. ಓಕೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. Then ನಾವು ಮೆಟಲ್ಸ್ ಏನು ಹೇಳ್ತೀವಿ, ಸೊ ಮೆಟಲ್ಸ್ ಆರ್ ಹ್ಯಾವಿಂಗ್ ದ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಲ್ವಾ. ಸೊ ಹೀಟ್ ಮತ್ತು ಎಲೆಕ್ಟ್ರಿಸಿಟಿ ಯಾವುದಕ್ಕೆ, ಮೆಟಲ್ಸ್ಗೆ. ಅಂದರೆ ದೇ ಹ್ಯಾವ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತ ಹೇಳಿ ಕರಿತೀವಿ. ಆದರೆ ಮೆಟಲ್ಸಲ್ಲಿ ಬರ್ತಕ್ಕಂತಹ ಸೀಸಿಯಂ ಹಾಗೂ ಗೇಲಿಯಂ,
ಸೊ ಇವೆರಡು ಏನಾಗಿದೆ ಅಂದರೆ ದೇ ಹ್ಯಾವ್ ಎ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಯಾವುದು ಮೆಟಲ್ಸ್ ಅಲ್ಲಿ ಬರ್ತಕ್ಕಂತಹ ಸೀಸಿಯಂ ಮತ್ತೆ ಗೇಲಿಯಂ ಏನಾಗಿದೆ, ದೇ ಹ್ಯಾವ್ ಎ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಅಂದ್ರೆ ಏನು ಅಂದರೆ ಸ್ವಲ್ಪ ಶಾಖ ತಾಗ್ತಿದ್ದಂಗೆ ಏನಾಗ್ಬಿಡುತ್ತೆ, ಅವೆರಡು ಕರಗಿ ಬಿಡುತ್ತದೆ. ಹೇಗೆ ವ್ಯಾಕ್ಸ್ ಅಂದರೆ ಕ್ಯಾಂಡಲ್ಸ್ ಕರಗುತ್ತೋ ಹಾಗೇನೆ ಈ ಸೀಸಿಯಂ ಮತ್ತು ಗೇಲಿಯಂ ಕಡಿಮೆ ಶಾಖ ಸಿಕ್ಕಿದ್ರೂ ಸಾಕು ಕರಗತ್ತೆ. ಅಂದರೆ ಆ್ಯಕ್ಚುಲಿ ಮೆಟಲ್ಸ್ ಮೆಟಲ್ಸ್ ಅಷ್ಟು ಸುಲಭವಾಗಿ ಕರಗಲ್ಲ, ಅಷ್ಟು ಸುಲಭವಾಗಿ ಅದು ಕುದಿಯೋದಿಲ್ಲ ಅಲ್ವಾ. ಇಟ್ ರಿಕ್ವೈರ್ಸ್ ಬಿಕಾಸ್ ದೇ ಆರ್ ಸಾಲಿಡ್, ಇಟ್ಸ್ ವೆರಿ ವೆರಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸಸ್. ಆದರೂ ಕೂಡ ಅದರ ಗುಂಪಿನಲ್ಲೇ ಬರ್ತಕ್ಕಂಥ ಸೀಸಿಯಂ ಮತ್ತು ಗೇಲಿಯಂ ಅವುಗಳು ಬೇಗ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಬಿಕಾಸ್ ದೇ ಹ್ಯಾವ್ ಎ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ದಿಸ್ ಇಸ್ ಆಲ್ಸೋ ಒನ್ ಎಕ್ಸೆಪ್ಷನ್. ಓಕೆ, ಸೊ ಹಾಗೆ ಇನ್ನೊಂದು ಎಕ್ಸೆಪ್ಷನ್ ಏನು ಅಂದರೆ ಮೆಟಲ್ಸ್ ಅಲ್ಲೇ ಬರುವಂತಹ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ. ಓಕೆ, ಸೊ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ ಯು ಕ್ಯಾನ್ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ಎ ನೈಫ್. ಓಕೆ, ನೈಫ್ ಅಂದರೆ ಚಾಕುವಿನ ಸಹಾಯದಿಂದ ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂನ ಏನು ಮಾಡ್ಬೋದು, ನಾವು ಈಸಿಯಾಗಿ ಕಟ್ ಮಾಡ್ಬೋದು. ಅಂದರೆ ಅದರ ಅರ್ಥ ಏನು ಹೇಳುತ್ತೆ ಅಲ್ಲಿಗೆ, ಇದು ಸಾಫ್ಟ್ ಆಗಿದೆ ಅಂತ ಹೇಳಿ. ಬಟ್ ನಾವು ಪ್ರಾಪರ್ಟೀಸಲ್ಲಿ ಓದ್ತೀವೇನೋ ಮೆಟಲ್ಸ್ ಆರ್ ಹಾರ್ಡರ್ ಇನ್ ನೇಚರ್ ಅಂತ. ಆದರೆ ಮೆಟಲ್ಸಲ್ಲೇ ಬರ್ತಕ್ಕಂಥ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಏನಾಗಿದೆ, ಯು ಕ್ಯಾನ್ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ಎ ನೈಫ್. ಓಕೆ, ಯು ಕ್ಯಾನ್ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ಎ ನೈಫ್. ಓಕೆ, ಸೊ ನೆಕ್ಸ್ಟ್ ಸಮ್ ಆಫ್ ಅದರ್ ಎಕ್ಸೆಪ್ಷನ್ಸ್ಗಳನ್ನು ನೋಡೋಣ. ಓಕೆ, ಸೊ ಅದರ್ ಎಕ್ಸೆಪ್ಷನ್ಸ್ ಯಾವುದು? ಸೊ ವೆರಿ ಇಂಪಾರ್ಟೆಂಟ್ ಎಕ್ಸೆಪ್ಷನ್, carbon. So this carbon comes under the category of a non-metal, and carbon can present in a different forms. ಅಂದರೆ ಬೇರೆ ಬೇರೆ ರೂಪದಲ್ಲಿರುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ಎಲೆಕ್ಟ್ರಾಪ್ಸ್ ಅಂತ ಹೇಳಿ ಕರಿತೀವಿ ಅಲ್ಲ, ಎಲೆಕ್ಟ್ರಾಪಿ ಆಫ್ ಕಾರ್ಬನ್ ಅಂತ ಹೇಳಿ ಕರಿತೀವಿ. ಏನದು ಎಲೆಕ್ಟ್ರಾಪಿ ಅಂದರೆ ಕಾರ್ಬನ್ ಹ್ಯಾಸ್ ದ ಕೆಪಾಸಿಟಿ ಟು ಅವೈಲೇಬಲ್ ಇನ್ ಎ ಡಿಫ್ರೆಂಟ್ ಫಾರ್ಮ್ ಅಲ್ವಾ. ಬೇರೆ ಬೇರೆ ರೂಪದಲ್ಲಿ ನಾವು ಕಾರ್ಬನ್ ಅನ್ನ ನೋಡ್ತೀವಿ. ಸೊ ಹಾಗಾಗಿ ಅದನ್ನ ಎಲೆಕ್ಟ್ರಾಪಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಎರಡು ಎಲೆಕ್ಟ್ರಾಪಿಯನ್ನು ನೋಡ್ತೀವಿ. ಸೊ ಒನ್ ಈಸ್ ಅ ಡೈಮಂಡ್ ಅಂಡ್ ಅನದರ್ ಒನ್ ಈಸ್ ಗ್ರಾಫೈಟ್. ಓಕೆ, ಸೊ ಕಾರ್ಬನ್ ನಲ್ಲಿ ಬರ್ತಕ್ಕಂಥ ಡೈಮಂಡ್ ಮತ್ತೆ ಗ್ರಾಫೈಟಿನ ವಿಶೇಷತೆಯಲ್ಲಿ ಡೈಮಂಡ್ ಮತ್ತೆ ಇವೆರಡೂ ಕೂಡ ನಾನ್ ಮೆಟಲ್ಸ್ ಅಲ್ವಾ. ಯಾಕಂದ್ರೆ ಇಟ್ ಈಸ್ ಎಲೆಕ್ಟ್ರಾಪಿ ಆಫ್ ಕಾರ್ಬನ್, ಅಂದ್ರೆ ಕಾರ್ಬನ್ನಿನ ಒಂದು ರೂಪ. ನಾವು ಕಾರ್ಬನ್ ಮುಂಚೆನೆ ಹೇಳಿದೀವಿ ಏನಂತ, ಇದು ನಾನ್ ಮೆಟಲ್. ಸೊ ನಾವು ಮೆಟಲಿನ ಒಂದು ಪ್ರಾಪರ್ಟಿ ಓದ್ತೀವಿ, ಮೆಟಲ್ಸ್ ಆರ್ ಅ ವೆರಿ ಹಾರ್ಡ್ ಸಬ್ಸ್ಟೆನ್ಸಸ್ ಅಂತ. ಆದರೆ ಅದರ ಕಾಂಟ್ರಾಡಿಕ್ಟರಿ ಆಗಿ ಡೈಮಂಡ್ ಇದೆ. ಸೊ ಡೈಮಂಡ್ ಈಸ್ ಅ ವೆರಿ ವೆರಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸಸ್ ಇನ್ ದ ವರ್ಲ್ಡ್. ಅಂದರೆ ಅತ್ಯಂತ ಕಠಿಣ ಮತ್ತು ಗಟ್ಟಿಯಾದ ವಸ್ತು ಅಂದರೆ ಯಾವುದದು, ಡೈಮಂಡ್. ಆ್ಯಂಡ್ ಈ ಡೈಮಂಡ್ ಯಾವುದರಲ್ಲಿರುತ್ತೆ, ನಾನ್ ಮೆಟಲ್ ಅಲ್ಲಿರುತ್ತೆ. ಅಂದರೆ ಅಲ್ಲಿ ನಾವು ಮೆಟಲ್ಸ್ನ ಪ್ರಾಪರ್ಟಿಯಲ್ಲಿ ಓದಿದ್ದೀವಿ, ಏನೋ ಮೆಟಲ್ಸ್ನ ಹಾರ್ಡ್ ಅಂತ ಓದ್ತೀವಿ. ಆದರೆ ನಾನ್ ಮೆಟಲ್ ಅಲ್ಲಿ ಬರ್ತಕ್ಕಂತಹ ಡೈಮಂಡ್ ಮೆಟಲ್ ಅನ್ನು ಮೀರಿಸುವಷ್ಟು ಏನಾಗಿದೆ, ಹಾರ್ಡ್ ವಸ್ತು ಆಗಿದೆ, ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆಗಿದೆ. ಹಾಗೆಯೇ ಗ್ರಾಫೈಟ್, ನಾವು ನಾನ್ ಮೆಟಲ್ಸ್ ದೇ ಆರ್ ದ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀವಿ. ಆದರೆ ನಾನ್ ಮೆಟಲ್ ಅಲ್ಲಿ ಬರ್ತಕ್ಕಂತಹ ಗ್ರಾಫೈಟ್ ಇಟ್ ಈಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಿಸಿಟಿಯನ್ನ ಫ್ಲೋ ಮಾಡೋಕ್ಕೆ, ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ಕಂಡಕ್ಷನ್ ಮಾಡೋದಕ್ಕೆ ಯಾವುದನ್ನ ಬಳಸ್ಕೊಂತೀವಿ, ನಾವು ಗ್ರಾಫೈಟ್ ಅನ್ನ ಬಳಸ್ಕೊಂತೀವಿ. ಸೊ ಹಾಗಾಗಿ ಗ್ರಾಫೈಟಿಗೆ ಇರುವಂತಹ ಒಂದು ಎಕ್ಸೆಪ್ಷನ್ ಗುಣ ಯಾವುದು, ಎಲೆಕ್ಟ್ರಿಸಿಟಿ. ಅಂಡ್ ಡೈಮಂಡಿಗೆ ಇರುವಂತಹ ಒಂದು ಎಕ್ಸೆಪ್ಷನ್ ಗುಣ ಯಾವುದು, ಹಾರ್ಡ್ ನೇಚರ್. ಓಕೆ, ಸೊ ಈ ರೀತಿಯಾದಂತಹ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ಗಳನ್ನ ನಾವಿಲ್ಲಿ ಸ್ಟಡಿ ಮಾಡಿದ್ದೀವಲ್ವಾ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ಎಕ್ಸೆಪ್ಷನ್ ಯಾವುದು ಅಂದರೆ ಅಯೋಡಿನ್. Actually, iodine is also belongs to the non-metal, but it is lustrous in nature. Lustrous ಅಂದ್ರೆ ಹೇಳಿ ಹೊಳೆಯುವಂಥದ್ದು. ನಾನ್ ಮೆಟಲ್ ಆಗಿದ್ರೂ ಕೂಡ ಅಯೋಡಿನ್ ಏನಾಗ್ತಾ ಇದೆ, ಹೊಳಿತಾ ಇದೆ. ಓಕೆ, ಸೊ ಐ ರಿಪೀಟ್ ಒನ್ಸ್ ಅಗೇನ್ ಆಲ್ ದ ಎಕ್ಸೆಪ್ಷನ್ಸ್. ದ ಫಸ್ಟ್ ಎಕ್ಸೆಪ್ಷನ್ ಯಾವ್ದು ನೋಡಿದ್ವಿ ನಾವು, ಬ್ರೋಮಿನ್ ನೋಡಿದ್ವಿ. ಸೊ ಬ್ರೋಮಿನ್ ನಾನ್ ಮೆಟಲ್ ಆಗಿದ್ರು, ನಾನ್ ಮೆಟಲ್ ಆಕ್ಚುಲಿ ಅದು ಲಿಕ್ವಿಡ್ ಇನ್ ನೇಚರ್ ಇದೆ. ಬಟ್ ನಾನ್ ಮೆಟಲ್ಸ್ ಎಲ್ಲ ಏನಾಗಿರುತ್ತೆ, ಸಾಲಿಡ್ ಅಥವಾ ಗೇಷಿಯಸ್ ನೇಚರ್ ಅಲ್ಲಿ ಇರುತ್ತೆ. ಸರಿನಾ? ಓಕೆ, ದಿಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ನೋಡಿದ್ವಿ ನಾವು, ಮರ್ಕ್ಯೂರಿ. ಸೊ ಮರ್ಕ್ಯೂರಿ ಆಕ್ಚುಲಿ ಇಟ್ ಈಸ್ ಅ ಮೆಟಲ್,
ಬಟ್ ಆಕ್ಚುಲಿ ಇದು ಯಾವ ಕಂಡೀಷನ್ ಇದೆ, ಲಿಕ್ವಿಡ್ ಇನ್ ನೇಚರ್. ಇದೇ ಒಂದು ಮೆಟಲ್ ಲಿಕ್ವಿಡ್ ನೇಚರ್ ಅಲ್ಲಿ ಇರುವಂಥದ್ದು. ಓಕೆ, ಅದರ್ಸ್ ಆಲ್ ಮೆಟಲ್ಸ್ ಏನಾಗಿರುತ್ತೆ, ಸಾಲಿಡ್ ನೇಚರ್ ಇರುತ್ತೆ. ಹಾಗೆ ಮೂರನೇದಾಗಿ ಸೀಸಿಯಂ ಮತ್ತೆ ನಾವು ಗೇಲಿಯಂ ನ ನೋಡಿದ್ವಿ. ಸೊ ಈ ಸೀಸಿಯಂ ಮತ್ತೆ ಗೇಲಿಯಂ ಏನಾಗಿದೆ, ದೇ ಹ್ಯಾವ್ ಅ ಲೋ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇದೆ. ಸೊ ಮೆಟಲ್ಸ್ ಆಗಿದ್ರು ಕೂಡ ದೇ ಕ್ಯಾನ್ ಈಸಿಲಿ ಮೆಲ್ಟ್. ಓಕೆ, ದೆನ್ ಫೋರ್ತ್ ಪಾಯಿಂಟ್ ಏನು ನೋಡಿದ್ವಿ ನಾವು, ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ನೋಡಿದ್ವಿ. ಸೊ ಸೋಡಿಯಂ ಅಂಡ್ ಪೊಟ್ಯಾಷಿಯಂ ಮೆಟಲ್ ಆಗಿದ್ರು ಕೂಡ ವಿ ಕ್ಯಾನ್ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ದ ನೈಫ್. ಓಕೆ, ವೆಲ್ ಸೊ ಐದನೇ ಪ್ರಾಪರ್ಟಿ ಯಾವ್ದು ನೋಡಿದ್ವಿ ನಾವು, ಕಾರ್ಬನ್. ಸೊ ಕಾರ್ಬನ್ ಅಲ್ಲಿ ಬರುವಂತಹ ಡೈಮಂಡ್ ಮತ್ತು ಗ್ರಾಫೈಟ್. ಸೊ ಕಾರ್ಬನ್ ನಾನ್ ಮೆಟಲ್, ಅದರಲ್ಲಿ ಬರ್ತಕ್ಕಂತಹ ಡೈಮಂಡ್ ಇಸ್ ಅ ಹಾರ್ಡೆಸ್ಟ್ ಸಬ್ಸ್ಟೆನ್ಸಸ್, ಹಾಗೆ ಗ್ರಾಫೈಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಅದೇ ರೀತಿ ಇನ್ನೊಂದು ಯಾವ್ದು ನೋಡಿದ್ವಿ ನಾವು, ಅಯೋಡಿನ್. ಸೊ ಅಯೋಡಿನ್ ನಾನ್ ಮೆಟಲ್ ಆಗಿದ್ರು ಕೂಡ ಇಟ್ ಹ್ಯಾಸ್ ಎ ಪ್ರಾಪರ್ಟೀಸ್ ಆಫ್ ಲಸ್ಟ್ರಸ್ ಅಲ್ವಾ. ಸೊ ಇದಿಷ್ಟು ಎಕ್ಸೆಪ್ಷನ್ಸ್ಗಳು, ಅಂದ್ರೆ ಮೆಟಲ್ಸ್ ಆಗಿದ್ರು ಕೂಡ ಮೆಟಲ್ಸ್ಗೆ ಇಲ್ಲದೆ ಇರತಕ್ಕಂತಹ ವಿಶೇಷ ಗುಣ ಇರುತ್ತೆ. ಹಾಗೆ ನಾನ್ ಮೆಟಲ್ ಆಗಿದ್ದಾಗಲೂ ಕೂಡ ಕೆಲವೊಂದು ನಾನ್ ಮೆಟಲ್ಸ್ಗೆ ಅವುಗಳಿಗೆ ಇಲ್ಲದೆ ಇರತಕ್ಕಂಥ ಒಂದು ವಿಶೇಷ ಗುಣ ಅವ ಹತ್ರ ಇರುತ್ತೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ಎಕ್ಸೆಪ್ಷನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಯಾಕೆ ನಾವು ಈ ಎಕ್ಸೆಪ್ಷನ್ಸ್ಗಳನ್ನ ಓದಿದ್ವಿ, ಯಾಕಂದ್ರೆ ಈವನ್ ನಾವು ಮೆಟಲ್ಸ್ ಅಲ್ಲಿ ನಾವು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಅಂತ ಏನು ಮೆಟಲ್ಸ್ನ ಕರಿತೀವಿ, ಆದರೆ ನಾಟ್ ಆಲ್ ದ ಮೆಟಲ್ಸ್ ಆರ್ ಲೈಕ್ ಎ ಸೇಮ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸಮ್ ಆಫ್ ದ ಮೆಟಲ್ಸ್ ಲೈಕ್ ಕಾಪರ್ ಮತ್ತೆ ಸಿಲ್ವರ್ ನಾವೇನಂತ ಕರಿತೀವಿ ಅಂದ್ರೆ ದೇ ಹ್ಯಾವ್ ಅ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಆದರೆ ಮೆಟಲ್ಸ್ ಅಲ್ಲೇ ಬರ್ತಕ್ಕಂತಹ ಲೆಡ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ವಸ್ತುಗಳು ಏನಾಗಿರ್ತವೆ ಅಂದ್ರೆ ದೇ ಆರ್ ದ ಪುವರ್ ಕಂಡಕ್ಟರ್. ಅಂದ್ರೆ they have the capacity of conduct the heat and electricity but they are the poor conductor. lead na ನಾವು lead and mercury ನ ಏನಂತ ಕರಿತೀವಿ, poor conductor of heat ಅಂತೀವಿ. ಅಂದ್ರೆ ಅಷ್ಟು ಬೇಗ ತನ್ನ ಮೂಲಕ ವಿದ್ಯುತ್ತನ್ನ ಅಥವಾ ಹೀಟನ್ನ ಏನ್ ಮಾಡಲ್ಲ, ಅದು ಪ್ರಸಾರ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಎಕ್ಸೆಪ್ಷನ್ ಮೆಟಲ್ಸ್ ಅಲ್ಲೂ ಇರುತ್ತೆ, ನಾನ್ ಮೆಟಲ್ಸ್ ಅಲ್ಲೂ ನಾವು ನೋಡ್ತೀವಿ. ಹಾಗಾಗಿ ಇದರಿಂದ ನಾವು ತಿಳ್ಕೊಬೇಕಾಗಿರೋದೇನು ಅಂತಂದ್ರೆ, ಕೇವಲ ಈ ಒಂದು ಫಿಸಿಕಲ್ ಪ್ರಾಪರ್ಟಿಯನ್ನ ಇಟ್ಕೊಂಡು ನಾವು ಯಾವುದೇ ಒಂದು ವಸ್ತುವನ್ನ ಕ್ಯಾಟಗರೈಸ್ ಮಾಡಿ ದಿಸ್ ಈಸ್ ಅ ಪರ್ಫೆಕ್ಟ್ ಮೆಟಲ್ ಅಥವಾ ದಿಸ್ ಇಸ್ ಅ ನಾನ್ ಮೆಟಲ್ ಅಥವಾ ಈ ಒಂದು ಪ್ರಾಪರ್ಟಿಯ ಆಧಾರದ ಮೇಲೆ this particular metal got a top priority ಅಥವಾ this non-metal got a toppest priority ಅಂತ ಹೇಳಿ ನಾವು ಪ್ರಿಯಾರಿಟಿ ಸೆಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬೇರೆ ಬೇರೆ ವಸ್ತುವಿನ ಜೊತೆಗೆ ಅವುಗಳ ರಿಯಾಕ್ಷನ್ ರೇಟು ಕೂಡ ಏನಾಗಿರುತ್ತೆ, ಡಿಫರೆಂಟ್ ಆಗಿರುತ್ತೆ. ಸೊ ಈ ಚಾಪ್ಟರ್ಲಿ ನಾವು ಕೇವಲ ಫಿಸಿಕಲ್ ಪ್ರಾಪರ್ಟೀಸ್ನ ಆಧಾರವಾಗಿಟ್ಕೊಂಡು ಯಾವುದೇ ಮೆಟಲ್ಸ್ ಅಥವಾ ಯಾವುದೇ ನಾನ್ ಮೆಟಲ್ಸ್ಗಳನ್ನು ಪ್ರಿಯಾರಿಟಿ ಅಥವಾ ರಿಯಾಕ್ಟಿವಿಟಿ ಸೀರೀಸ್ ಅಲ್ಲಿ ಟಾಪ್ ರೇಂಜ್ ಅಲ್ಲಿ ಇದೆ ಅಂತ ಹೇಳಿ ಸೆಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಫಿಸಿಕಲ್ ಪ್ರಾಪರ್ಟಿಯ ಜೊತೆಗೆ ನಮಗೆ ಬೇಕಾಗಿರುವಂತಹ ಇನ್ನೊಂದು ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂದ್ರೆ chemical properties of metals and non-metals. They also plays a very important role to find out the priorities of metals and non-metals. Okay, so ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದ್ದು ಕೇವಲ ಫಿಸಿಕಲ್ ಪ್ರಾಪರ್ಟಿ. ಸೊ ಆ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ನಾವು ನೆನ್ಪಿಡ್ಬೇಕಾಗಿರುವಂತ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತಂದ್ರೆ ದಟ್ ಈಸ್ ಅ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಅದರಲ್ಲಿ ನಾವು 7 ಪಾಯಿಂಟ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ವಿ ಅಲ್ವಾ, ಲೈಕ್ ಹಾರ್ಡ್ ಅಂಡ್ ಸಾಲಿಡ್ ಇರ್ಬೋದು, ಲೈಕ್ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್ ಇರ್ಬೋದು, ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಸೋನೋರಸ್ ಆಗಿರ್ಬೋದು, ಹಾಗೆ ಲಸ್ಟ್ರಸ್. ಅದರಲ್ಲಿ 2 ಇಂಪಾರ್ಟೆಂಟ್ ಆಗಿ ನೆನ್ಪಿಡ್ಬೇಕಾಗಿದ್ದು ಡೆಫಿನೇಷನ್ಸ್ ಆಫ್ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್. ಸೊ ಮ್ಯಾಲಿಯಬಲ್ ಅಂತಂದ್ರೆ it is a properties of the metals, that means metal can be beaten into thin sheets. Okay, ductiles means metal can be drawn into thin wires. So you can give an example as a silver, copper, gold, etc. ಅದೇ ರೀತಿ ಕೆಲವೊಂದು ಎಕ್ಸೆಪ್ಷನ್ಸ್ನ ನೋಡಿದ್ವಿ ನಾವು ಅಲ್ವಾ. ಸೊ ಎಕ್ಸೆಪ್ಷನ್ಸ್ ಲೈಕ್ ಬ್ರೋಮಿನ್ ಇರ್ಬೋದು, ಮರ್ಕ್ಯುರಿ, ಸೀಸಿಯಂ, ಗೇಲಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕಾರ್ಬನ್ ಹಾಗೂ ಅಯೋಡಿನ್. ಸೊ ಈ ಎಕ್ಸೆಪ್ಷನ್ನು ಕೂಡ ನಮಗೆ ಎಕ್ಸಾಮ್ ಪರ್ಪಸ್ ಅಲ್ಲಿ ಕೇಳೋದ್ರಿಂದ ಸೊ ಇವುಗಳನ್ನು ಕೂಡ ನಾವು ನೆನ್ಪಿಟ್ಕೋಬೇಕು. ಓಕೆ, ಸೊ ವಾಟ್ ಇಸ್ ದ ಲೈಕ್ ಎಕ್ಸಾಂಪಲ್, ವಾಟ್ ಇಸ್ ದ ಎಕ್ಸೆಪ್ಷನ್ ಆಫ್ ಅಯೋಡಿನ್? ಸೊ ಅಯೋಡಿನ್ ಈಸ್ ಬಿಲಾಂಗ್ಸ್ ಟು ದ ನಾನ್ ಮೆಟಲ್ ಬಟ್ ಇಟ್ ಆಲ್ಸೋ ಶೋಸ್ ದ ಪ್ರಾಪರ್ಟೀಸ್ ಆಫ್ ಲಸ್ಟ್ರಸ್ ಇನ್ ನೇಚರ್ ಅಲ್ವಾ. ಯಾಕಂದ್ರೆ ನಾನ್ ಮೆಟಲ್ಸ್ಗೆ ಆ ಒಂದು ಗುಣ ಇಲ್ಲ, ಆದ್ರೆ ನಾನ್ ಮೆಟಲ್ ಅಲ್ಲೇ ಇರುವಂತ ಅಯೋಡಿನ್ಗೆ ಮಾತ್ರ ಯಾವ ಗುಣ ಇದೆ,
ಹೊಳೆಯುವಂಥ ನೇಚರ್ ಇದೆ. ಸೊ ಹಾಗಾಗಿ ಈ ಎಕ್ಸೆಪ್ಷನ್ಸು ಕೂಡ ಒಂದು ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್. ಸೊ ಇದನ್ನು ಕೂಡ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲೂ ಕೂಡ ನಮಗೆ 1 ಮಾರ್ಕ್ ಕ್ವೆಶನ್ಸ್ ಅಥವಾ ಗಿವ್ ರೀಸನ್ಸ್ ಕ್ವೆಶನ್ಸ್. ಲೈಕ್ ಗಿವ್ ರೀಸನ್ ಅಂದ್ರೆ ಏನು, ಈಗ CCM ಅಂಡ್ ಗೇಲಿಯಂ ಕ್ವೆಶನ್ ಕೇಳ್ತಾರೆ. ಸೊ ವೈ CCM ಅಂಡ್ ಗೇಲಿಯಂ have the or melt very fast ಅಲ್ವಾ, ಅಥವಾ why they are easily ಅಥವಾ sodium and potassium why easily cut with the help of a knife. ಈಗ CCM and galliumಗೆ ಅಪ್ಲಿಕೇಶನ್ಸ್ ಕೇಳಿದ್ರೆ ನಾವೇನು ಬರಿತೀವಿ, ದೇ ಹ್ಯಾವ್ ಅ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ದ್ಯಾಟ್ಸ್ ದ ರೀಸನ್ ದೇ ಮೆಲ್ಟ್ ಈಸಿಲಿ ಅಲ್ವಾ. ಹಾಗೆ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ಗೆ ಕೇಳಿದಾಗ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್ ಇವೊಂದೋ ದೇ ಆರ್ ದ ಮೆಟಲ್ಸ್ ಆಗಿದ್ರು ಕೂಡ ಅಲ್ಲೇನಾಗಿರುತ್ತೆ, ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಅಥವಾ ಅವುಗಳ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಥವಾ ದೇ ಕೆನ್ ಈಸಿಲಿ ರಿಯಾಕ್ಟ್ಸ್ ವಿತ್ ದ ಎನ್ವಿರಾನ್ಮೆಂಟ್ ಜೊತೆ ಈಸಿಲಿ ರಿಯಾಕ್ಟ್ ಆಗಿರೋದ್ರಿಂದ ಅದು ಆಕ್ಸಿಜನ್ ಜೊತೆ ವಾಟರ್ ಜೊತೆ ಅದರ ರಿಯಾಕ್ಷನ್ ರೇಟ್ ಚೇಂಜಸ್ ಇರುತ್ತೆ. ಹಾಗೇನೆ ಅದು ತುಂಬಾ ಸಾಫ್ಟ್ ಆಗಿದೆ, ಬೇರೆ ಬೇರೆ ಮೆಟಲ್ಸ್ಗೆ ಕಂಪೇರ್ ಮಾಡಿದಾಗ ಅದು ತುಂಬಾ ಸಾಫ್ಟ್ ಆಗಿರೋದ್ರಿಂದ ವಿ ಕ್ಯಾನ್ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ದ ನೈಫ್. ಇಲ್ಲಿ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಇದು ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಮೆಟಲ್ಸ್. ಬಿಕಾಸ್ ಈ ಒಂದು ಚಾಪ್ಟ್ರಲ್ಲಿ ನಾವು ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಮೆಟಲ್ಗೆ ಸಂಬಂಧಪಟ್ಟಂತ ಅನೇಕ ಅಪ್ಲಿಕೇಶನ್ಸ್ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ಫೇಸ್ ಮಾಡ್ತೀವಿ. ಈಗ ಒಂದು ಅಪ್ಲಿಕೇಶನ್ ಕ್ವೆಶನ್ ಯಾವ್ದು ಕೇಳಿದ್ದೀಗ ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂಗೆ why it is easily cut with a knife ಅಂತ ಕೇಳಿದ್ರೆ, because sodium and potassium are very soft metals ಕಂಪೇರ್ಡ್ ಟು ಅದರ್ ಮೆಟಲ್ಸ್. ಓಕೆ, ಇದು ಒಂದು ಅಪ್ಲಿಕೇಶನ್ ನೋಡಿದ್ವಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವೊಂದು ಅಪ್ಲಿಕೇಶನ್ಸ್ ಕ್ವೆಶನ್ಸ್ ನಾವು ಈ ಚಾಪ್ಟರ್ಲಿ ನೋಡ್ತೀವಿ. ಇನ್ನು ಫರ್ದರ್ ರಿಯಾಕ್ಷನ್ಸ್ ಅಲ್ಲಿ ಅಂದ್ರೆ ಫರ್ದರ್ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವೆಶನ್ಸ್ ನೋಡ್ತೀವಿ. ಸೊ ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಪ್ರತಿ ಅಪ್ಲಿಕೇಶನ್ಸ್ ಕ್ವೆಶನ್ ನೀವು ಒಂದ್ ಕಡೆ ನೋಟ್ ಮಾಡಿಕೊಂಡು ತಕ್ಷಣ ಅಲ್ಲೇ ಅದಕ್ಕೆ ಲೈಕ್ 1 ವರ್ಡ್ ಸೆಂಟೆನ್ಸ್ ಬರ್ಕೊಂಡ್ಬಿಟ್ರೆ ಈಸಿಯಾಗಿ ನೀವೇನು ಮಾಡ್ಬೋದು. ಮತ್ತೆ ಟೆಕ್ಸ್ಟ್ ಬುಕ್ ಇನ್ನೊಂದ್ಸಲ ನೋಡ್ಬೇಕಂತಿಲ್ಲ, ಈಸಿಯಾಗಿ ನೀವು ಯಾವುದೇ ಕ್ವೆಶನ್ಸ್ ಕೇಳಿದ್ರು ಅಲ್ಲಿ ಆನ್ಸರ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಅಂಶಗಳು. ಇದರಲ್ಲಿ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ನನಗೆ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಕ್ಲಿಯರ್ ಮಾಡಿ ನೆಕ್ಸ್ಟ್ ಕಾನ್ಸೆಪ್ಟನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.